ವಿಷಯ ಏನಪ್ಪ ಅಂತಂದರೆ ಒಂದಾನೊಂದು ಕಾಲದಲ್ಲಿ ಅತಿ ವೇಗವಾಗಿ ಓಡುತ್ತಿದ್ದಂತಹ ಹುಸೇನ್ ಬೋಲ್ಟು ಎಲ್ರಿಗೂ ಗೊತ್ತೇ ಇದೆ. ಇವರು ಈಗ ಒಂದು ಬೆನ್ನುಮೂಳೆಯ ವಕ್ರತೆಯಿಂದ ಬಳಲುತ್ತಿದ್ದಾರಂತೆ. ಅವರ ಒಂದು ಬಲಗಾಲು ಎಡಗಾಲಿಗಿಂತ ಅರ್ಧ ಇಂಚು ಚಿಕ್ಕದಾಗಿದ್ದು, ಈ ಒಂದು ತೊಂದರೆಯಿಂದಾಗಿ ಅವರು ತುಂಬ ಹೊತ್ತು ಕೂತ್ರೆ ಬೆನ್ನು ನೋವು ಬರುತ್ತಂತೆ. ಮತ್ತು ಒಂದು ಚಿಕ್ಕ ಮೆಟ್ಟಲನ್ನು ಸ್ಟೆಪ್ಸನ್ನು ಹತ್ತುವುದಕ್ಕೂ ಅವರಿಗೆ ತುಂಬ ತೊಂದರೆ ಆಗ್ತಾಯಿದೆ ಅಂತೆ. ವಿಷಯ ಏನಪ್ಪ ಅಂತಂದರೆ, ಕೆಲವು ಬ್ಯಾಂಕ್ಗಳ ಡೊಮೈನ್ ನೇಮ್ಗಳು ಚೇಂಜ್ ಆಗಿದೆ. ಅಂತಂದರೆ ಮೊದಲೆಲ್ಲ ಬ್ಯಾಂಕ್ಗಳಲ್ಲಿ .ಕಾಮು, .ಇನ್ನು, SBI.ಇನ್ನು, SBI.com ಅಂತೇಳಿತ್ತು. ಅವು ಈಗ ಕೆಲವು ಬ್ಯಾಂಕ್ಗಳು ಚೇಂಜಸ್ ಮಾಡಬೇಕು ಅಂತೇಳಿ RBI ಒಂದು ರೂಲ್ ಮಾಡಿತ್ತು. ಅಕ್ಟೋಬರ್ 31 ಒಳಗೆ ಮಾಡಿ ಅಂತೇಳಿ. ಅದರಲ್ಲಿ ಕೆಲವು ಬ್ಯಾಂಕ್ಗಳು ಆಲ್ರೆಡಿ ಚೇಂಜಸ್ ಮಾಡ್ಕೊಂಡಿದ್ದಾವೆ. ನಾವು SBI ಬ್ಯಾಂಕಲ್ಲಿ ಚೆಕ್ ಮಾಡಿದ್ದೀನಿ. SBI.com ಅಥವಾ .in ಅಂತೇಳಿತ್ತು. ಅದೀಗ SBI.bank.in ಅಂತೇಳಿ ಚೇಂಜ್ ಆಗಿದೆ. ಚೆಕ್ ಮಾಡಿ ನೋಡಿ. ವಿಷಯ ಏನಪ್ಪ ಅಂತಂದರೆ, ಈ ದ್ವಿಚಕ್ರ ವಾಹನಗಳ ಒಂದು ಕಂಪನಿಗಳಲ್ಲಿ ಒಂದು ಹಳೆಯ ಮತ್ತು ಒಂದು ಲೆಜೆಂಡ್ ಅಂತ ಕರೆಸ್ಕೊಳ್ಳುವಂತಹ ಕೈನೆಟಿಕ್, ಹಳೆ ವೆಹಿಕಲ್ ನೋಡಿರಬೇಕು, ಕೈನೆಟಿಕ್ ಹೊಂಡಾ ಅಂತೇಳಿ. ಈ ಕೈನೆಟಿಕ್ ಅನ್ನುವ ಒಂದು ಕಂಪನಿ ತನ್ನ ಹೊಸದಾಗಿ ಒಂದು ಟೂ ವೀಲರನ್ನು ಪರಿಚಯ ಮಾಡುತ್ತಿದೆ, ಕೈನೆಟಿಕ್ DX EV ಅಂತೇಳಿ. ಈ ಒಂದು ದ್ವಿಚಕ್ರ ವಾಹನವನ್ನು ಮಾರ್ಕೆಟ್ಗೆ ಬಿಡುವುದರ ಮೂಲಕ ತನ್ನ ಶೋರೂಮ್ಗಳನ್ನು ಎಲ್ಲ ಕಡೆ ಓಪನ್ ಮಾಡಿ ಉದ್ಘಾಟನೆ ಮಾಡ್ತಾ ಇದೆ. ಗ್ರಾಹಕರಿಗೂ ಕೂಡ ಈ ಒಂದು ಹೊಸ ಬೈಕ್ಗಳು ಅವೈಲಬಿಲಿಟಿ ಸದ್ಯದಲ್ಲೇ ಸಿಗುತ್ತೆ ಅಂತೇಳಿ ಕಂಪನಿ ತಿಳಿಸಿದೆ. ವಿಷಯ ಏನಪ್ಪ ಅಂತಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ಒಂದು ನೀತಾ ಅಂಬಾನಿ ಅವರ ಹತ್ರ ಒಂದು 100 ಕೋಟಿಯ ಆಡಿ A9 ಚೆಮಿಲಿಯನ್ ಅನ್ನೋ ಒಂದು ಕಾರಿದೆ. ಇದು ವಿಶ್ವದಲ್ಲೇ 11 ಜನದ ಹತ್ರ ಮಾತ್ರ ಇದೆ. ಅದು ನೀತಾ ಅಂಬಾನಿ ಅವ್ರ ಹತ್ರ ಸೇರಿ ಒಂದು ಈ ಕಾರಿದೆ. ಇದು ಬಟನ್ ಒತ್ತಿದರೆ ಕಲರ್ ಏನು ಕಾರಿನ ಹೊರಭಾಗ ಕಲರ್ ಚೇಂಜ್ ಆಗುತ್ತೆ ಅಂತೇಳಿ ನ್ಯೂಸು ಅಲ್ಲದಲ್ಲೇ ಹರಿದಾಡ್ತಿದೆ. ಆದರೆ ಆ ಒಂದು ಆಡಿ ಅಫಿಷಿಯಲ್ ವೆಬ್ಸೈಟಲ್ಲಿ ಚೆಕ್ ಮಾಡಿ ನೋಡಿದಾಗ ಇದು ಒಂದು ಫೇಕ್ ನ್ಯೂಸು. ಒಂದು ಕಂಪನಿಯಲ್ಲಿ ಈ ಒಂದು ಮಾಡೆಲ್ ಕಾರು ಆಡಿ A9ನ ಒಂದು ಸೀರೀಸ್ನ ಕಾರು ಯಾವುದೂ ಇಲ್ಲ ಅಂತೇಳಿ ಕಂಪನಿಯವರು ತಿಳಿಸಿದ್ದಾರೆ. ವಿಷಯ ಏನಪ್ಪ ಅಂತಂದರೆ, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮೊನ್ನೆ ಒಂದು ನಡೆದಂಥ ಸಚಿವ ಸಂಪುಟ ಸಭೆಯಲ್ಲಿ ಒಂದು ಏನು ಬೆಂಗಳೂರ ರೋಡ್ಗಳನ್ನು ಕ್ಲೀನ್ ಮಾಡೋದಕ್ಕೋಸ್ಕರ ದೊಡ್ಡ ದೊಡ್ಡ ಮಿಷಿನ್ಗಳು ನೀವು ರೋಡಲ್ಲಿ ನೀವು ನೋಡಿರ್ಬೋದು. ಆ ಒಂದು ಮಿಷಿನ್ಗಳನ್ನು 7 ವರ್ಷದ ಅವಧಿಗೆ 46 ಮಿಷಿನ್ಗಳನ್ನು 613 ಕೋಟಿ ರೂಪಾಯಿಗಳಷ್ಟು ಬಾಡಿಗೆ ನೀಡುವುದಾಗಿ ಅನುಮೋದನೆಯನ್ನು ಮಾಡಿದೆಯಂತೆ. ಇದು ಎಲ್ಲ ಕಡೆ ಚರ್ಚೆ ಆಗ್ತಾಯಿದೆ. ಆ ಒಂದು ದೊಡ್ಡ ಮಿಷಿನ್ನು ಲಾರಿಯ ಬೆಲೆ ಕೇವಲ 90 ಲಕ್ಷದಿಂದ 1 ಕೋಟಿ ರೂಪಾಯಿಗಳು. 46 ಲಾರಿಗಳು ಅಂತಂದರೆ 46 ಕೋಟಿ ರೂಪಾಯಿಗಳು. ಆದರೆ ಬಾಡಿಗೆ ರೂಪದಲ್ಲಿ 613 ಕೋಟಿ ರೂಪಾಯಿಗಳನ್ನ ಕೊಡೋದ್ರಲ್ಲಿ ಅರ್ಥ ಏನಿದೆ ಅಂತ ಎಲ್ಲ ಕಡೆ ಚರ್ಚೆ ಆಗ್ತಾಯಿದೆ. ಇದಂಥ ತಿಳುವಳಿಕೆ ಇರೋಂಥ ಸರ್ಕಾರ, ತಿಳುವಳಿಕೆ ಇಲ್ಲದಂಥ ಸರ್ಕಾರ ಒಂದು ಗೊತ್ತಿಲ್ಲ. ವಿಷಯ ಏನಪ್ಪ ಅಂತಂದರೆ, ದರ್ಶನ್ ಸರ್ ಅವರ ಡಿಸೆಂಬರ್ ತಿಂಗಳಲ್ಲಿ ರಿಲೀಸ್ ಆಗ್ತಕ್ಕಂಥ ಒಂದು ಡೆವಿಲ್ ಸಿನಿಮಾದ 3ನೇ ಸಾಂಗು ಸರೆಗಮ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ನಿನ್ನೆ ಬಿಡುಗಡೆ ಆಗಿದೆ. ಬಿಡುಗಡೆದ ಒಂದು ದಿನಕ್ಕೆ 5.4 ಮಿಲಿಯನ್ನಷ್ಟು ವ್ಯೂವನ್ನು ಪಡೆದು ಮುನ್ನುಗ್ತಿದೆ. ಯಾರೆಲ್ಲ ಈ ಸಾಂಗ್ ನೋಡಿದಾರ, ತುಂಬ ಚೆನ್ನಾಗಿದೆ, ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ವಿಷಯ ಏನಪ್ಪ ಅಂತಂದರೆ, ನಮ್ಮ ಟಾಟಾ ಕಂಪನಿಯ ಒಂದು 4 ವೀಲರ್ ಕಾರಾದಂತಹ ದ ಲೆಜೆಂಡ್ ಈಸ್ ರೀಬಾರ್ನ್ ಅಥವಾ ದ ಲೆಜೆಂಡ್ ಈಸ್ ರಿಟರ್ನ್ ಅನ್ನುವ ಒಂದು ಟ್ಯಾಗ್ಲೈನ್ನೊಂದಿಗೆ ಟಾಟಾ ಸಿಯಾರ ಕಾರು ಹೊಸದಾಗಿ ಲಾಂಚ್ ಆಗ್ತಿದೆ. ಇದೇ ತಿಂಗಳ 25 ನವಂಬರ್ 25ನೇ ತಾರೀಕು ಲಾಂಚಿಂಗು ಮತ್ತು ಎಲ್ಲ ಕಡೆ ಬುಕ್ಕಿಂಗ್ ಪ್ರಾರಂಭವಾಗುತ್ತೆ. ಈ ಒಂದು ಕಾರು 1991ರಲ್ಲಿ ಮೊದಲ ಬಾರಿಗೆ ಲಾಂಚ್ ಆಗಿತ್ತು. ಅದಾದ ನಂತರ ಒಂದು 10 ರಿಂದ 12 ವರ್ಷಗಳ ಕಾಲ ಈ ಒಂದು ಗಾಡಿ ರನ್ನಿಂಗಲ್ಲಿತ್ತು. ಆವಾಗ ಒಂದು 3 ಡೋರ್ನ ಟಾಟಾ ಸಿಯಾರ ಲಾಂಚ್ ಆಗಿತ್ತು. ಈಗ ಅದೇ ಒಂದು ಲೆಜೆಂಡು ಮತ್ತೆ 2025ಕ್ಕೆ ಮತ್ತೆ ಲಾಂಚ್ ಆಗ್ತಾಯಿದೆ. ಕಾರ್ನ ಡಿಸೈನ್ ಆಗಲಿ ಅಥವಾ ಕಾರ್ ಆಗಲಿ ತುಂಬ ಚೆನ್ನಾಗಿದೆ ಅಂತೇಳಿ ಹೇಳ್ತಿದ್ದಾರೆ. ಅಂತಂದರೆ, ಹೈದರಾಬಾದಿನ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ ಪ್ರೊಫೆಸರ್ ಆಗಿರ್ತಕ್ಕಂಥ ಸತೀಶ್ ಕುಮಾರ್ ಸರ್ ಅವರು ಪ್ಲಾಸ್ಟಿಕ್ಕು ಮತ್ತು ಪ್ಲಾಸ್ಟಿಕ್ ವೇಸ್ಟ್ನಿಂದ ಒಂದು ಫ್ಯೂಯಲನ್ನು, ಪೆಟ್ರೋಲು, ಡೀಸೆಲ್ಲು ಮತ್ತು ಏವಿಯೇಷನ್ ಫ್ಯೂಯಲ್ಲು, ಈ ಒಂದು ಫ್ಯೂಯಲ್ಗಳನ್ನು ತಯಾರು ಮಾಡ್ತಿದ್ದಾರಂತೆ. 2016ರಿಂದ ಇಲ್ಲಿಯವರೆಗೆ 50 ಟನ್ ಪ್ಲಾಸ್ಟಿಕ್ನನ್ನು ಫ್ಯೂಯಲ್ ಆಗಿ ಕನ್ವರ್ಟ್ ಮಾಡಿದಾರಂತೆ. ಇವರ ಒಂದು ಕಂಪನಿ ದಿನಕ್ಕೆ 200 kg ಪ್ಲಾಸ್ಟಿಕ್ಕು ಮತ್ತು ಪ್ಲಾಸ್ಟಿಕ್ ವೇಸ್ಟ್ನಿಂದ 200 ಲೀಟರ್ಗಳಷ್ಟು ಫ್ಯೂಯಲನ್ನು ತಯಾರು ಮಾಡ್ತಿದ್ದಾರಂತೆ. ಈ ತಯಾರು ಮಾಡಿದಂತಹ ಫ್ಯೂಯಲನ್ನು ಅಲ್ಲಿ ಲೋಕಲಲ್ಲಿ ಇರತಕ್ಕಂತಹ ಕಂಪನಿಗಳಿಗೆ ಒಂದು 40 ರೂಪಾಯಿ ಲೀಟರ್ನಂತೆ ಸೇಲ್ ಮಾಡಿದಾರಂತೆ. ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಸಂಘ ಬ್ಯಾಂಕ್ ಸೇರೋಕ್ಕೆ ಏನೆಲ್ಲ ನಿಯಮಗಳಿದ್ದಾವೆ ಅಂತ ನೋಡೋದಾದರೆ, 1000 ರೂಪಾಯಿಗಳನ್ನು ಕಟ್ಟಿ ಷೇರ್ದಾರ ಆಗಬೇಕು. ಮೊದಲ ಬಾರಿಗೆ ಪ್ರತಿ ತಿಂಗಳು 200 ರೂಪಾಯಿಗಳನ್ನು ಕಟ್ಟಬೇಕು. ಅದಾದ ನಂತರ 6 ತಿಂಗಳಾದ ನಂತರ 30,000ದಿಂದ 3 ಲಕ್ಷದವರೆಗೆ ಒಂದು ಪರ್ಸ್ನಲ್ ಲೋನು, ವೈಯಕ್ತಿಕ ಸಾಲವನ್ನು ಕೊಡಲಾಗುತ್ತಂತೆ.